ತಮಿಳುನಾಡಿನ ಪವಿತ್ರ ಭೂಮಿಯಾದ ಚೋಳನಾಡಿನಲ್ಲಿ ಕುಂಭಕೋಣ ಮತ್ತು ಮಾಯಾವರಂ ಮಯಿಲಾಡುದುರೈ ನಡುವಿನ ಮಾರ್ಗದಲ್ಲಿ ಇರುವ ಒಂದು ದಿವ್ಯ ಕ್ಷೇತ್ರವೇ ತೇರಳಂದೂರ್ ಅಥವಾ ತೇರುಳಂದೂರ್. ಇದು ಕುತ್ತಂಲಂ ಪಟ್ಟಣದಿಂದ ಸುಮಾರು 3-4 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇಲ್ಲಿಗೆ ರೈಲ್ವೆ ನಿಲ್ದಾಣವೂ ಇದೆ. ಮಾಯಾವರಂನಿಂದ ತೇರಳಂದೂರಿಗೆ ಟೌನ್ ಬಸ್ಗಳು ಸಹ ಲಭ್ಯವಿವೆ. ಸಣ್ಣ ಊರಾಗಿದ್ದರೂ ಈ ಸ್ಥಳವು ಆಳವಾದ ಪೌರಾಣಿಕ ಇತಿಹಾಸ ಮತ್ತು ದಿವ್ಯ ಕಿರಣಗಳಿಂದ ಹೊಳೆಯುತ್ತದೆ. ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಅತ್ಯಂತ ಅದ್ಭುತ. ಪುರಾಣಗಳ ಪ್ರಕಾರ ಉಪರಿಶರವಸು ಮಹಾರಾಜನು ಮಹಾದಾನಶೀಲ, ಧರ್ಮನಿಷ್ಠ ಹಾಗೂ ದೇವತೆಗಳಿಗೂ ಸಮಾನವಾದ ಶಕ್ತಿಯುಳ್ಳ ರಾಜನಾಗಿದ್ದನು. ಅವನು ತನ್ನ ಪುಣ್ಯಬಲದಿಂದ ದೇವಲೋಕಕ್ಕೆ ರಥವನ್ನೇರಿ ಹೋಗುವ ಶಕ್ತಿ ಹೊಂದಿದ್ದನೆಂದು ಹೇಳಲಾಗುತ್ತದೆ. ಒಂದು ದಿನ ದೇವತೆಗಳು ಮತ್ತು ಋಷಿ ಮುನಿಗಳು ಮಹತ್ವದ ಚರ್ಚೆಯಲ್ಲಿ ತೊಡಗಿದ್ದಾಗ ಉಪರಿಶರವಸು ಮಹಾರಾಜನು ಆ ಚರ್ಚೆಗೆ ಹಾಜರಾಗಿ ತನ್ನ ಅಭಿಪ್ರಾಯವನ್ನು ಅತ್ಯಂತ ಧೈರ್ಯದಿಂದ ಆದರೆ ಏಕಪಕ್ಷೀಯವಾಗಿ ವ್ಯಕ್ತಪಡಿಸಿದನು. ಋಷಿ ಮುನಿಗಳು ಇದನ್ನು ಅಹಂಕಾರದ ಸೂಚನೆಯೆಂದು ಭಾವಿಸಿ ಕೋಪದಿಂದ ಅವನಿಗೆ ಶಾಪವಿತ್ತರು. ಆ ಶಾಪದ ಪರಿಣಾಮವಾಗಿ ದೇವಲೋಕದಿಂದ ಉಪರಿಶರವಸು ಮಹಾರಾಜನು ತನ್ನ ರಥದ ಸಮೇತ ಭೂಲೋಕಕ್ಕೆ ಬಿದ್ದು ಇಲ್ಲಿರುವ ಒಂದು ಪವಿತ್ರ ತೀರ್ಥದಲ್ಲಿ ಆವರಿಸಲ್ಪಟ್ಟನು. ಆ ಸಮಯದಿಂದ ಈ ಸ್ಥಳಕ್ಕೆ ತೇರುಳಂದೂರ್ ಎಂಬ ಹೆಸರು ಬಂದಿದೆ. ತೇರ್ ಅಂದರೆ ರಥ ಮತ್ತು ಉಳಂದೂರ್ ಅಂದರೆ ರಥ ಬಿದ್ದ ಸ್ಥಳ. ಇದೇ ಸ್ಥಳವು ಇನ್ನೊಂದು ಪ್ರಸಿದ್ಧ ಪೌರಾಣಿಕ ಘಟನೆಯಿಗೂ ಸಾಕ್ಷಿಯಾಗಿದೆ. ಶ್ರೀಕೃಷ್ಣ ಮತ್ತು ಬ್ರಹ್ಮನ ನಡುವೆ ನಡೆದ ಹಸುಗಳ ಘಟನೆ. ಗೋಕುಲದಲ್ಲಿ ಶ್ರೀಕೃಷ್ಣನು ಹಸುಗಳನ್ನು ಮೇಯಿಸುತ್ತಿದ್ದಾಗ ಒಂದು ದಿನ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ತೆರಳಿದನು. ಆ ಸಮಯದಲ್ಲಿ ಬ್ರಹ್ಮನು ಶ್ರೀಕೃಷ್ಣನ ದಿವ್ಯ ಶಕ್ತಿಯನ್ನು ಪರೀಕ್ಷಿಸಲು ಕೃಷ್ಣನ ಹಸುಗಳನ್ನು ಅವರ ಸ್ನೇಹಿತರನ್ನು ತನ್ನ ಲೋಕಕ್ಕೆ ಕರೆದೊಯ್ದನು. ಕೃಷ್ಣನು ಈ ಘಟನೆ ತಿಳಿದು ತನ್ನ ಮಾಯಾಶಕ್ತಿಯಿಂದ ತಕ್ಷಣವೇ ಹೊಸ ಹಸುಗಳ ಮಂದೆಯನ್ನು ಮತ್ತು ಗೋಕುಲ ಬಾಲಕರನ್ನೇ ಸೃಷ್ಟಿಸಿದನು. ಬ್ರಹ್ಮನು ನಂತರ ತನ್ನ ತಪ್ಪನ್ನು ಅರಿತು ಕೃಷ್ಣನ ಮುಂದೆ ಶರಣಾಗತಿಯಾದನು. ಆತನು ಪ್ರಾರ್ಥಿಸಿದನು, ನಾನು ಭೂಲೋಕದಲ್ಲಿ ಹಸುಗಳನ್ನೇ ಮೇಯಿಸುತ್ತಾ ನಿನ್ನ ಸ್ಮರಣೆಯಲ್ಲಿ ಕಾಲ ಕಳೆಯಲು ಬಯಸುತ್ತೇನೆ. ಆಗ ಶ್ರೀಕೃಷ್ಣನು ಅವನ ಪ್ರಾರ್ಥನೆ ಒಪ್ಪಿಕೊಂಡು ಈ ಸ್ಥಳದಲ್ಲೇ ಹಸುಗಳನ್ನು ಮೇಯಿಸುವ ರೂಪದಲ್ಲಿ ನೆಲೆಸಿದನು. ಹೀಗಾಗಿ ಈ ಕ್ಷೇತ್ರದಲ್ಲಿ ಶ್ರೀಕೃಷ್ಣನು ಆಮರು ವೀಯಪ್ಪನ್ ಅಂದರೆ ಹಸುಗಳನ್ನು ಮೇಯಿಸುವ ದೇವರು ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಇಲ್ಲಿ ಆಮರು ಅಂದರೆ ಹಸುಗಳು ಮತ್ತು ವೀಯಪ್ಪನ್ ಅಂದರೆ ಮೇಯಿಸುವವನು. ಹೀಗಾಗಿ ಈ ಕ್ಷೇತ್ರವು ಕೃಷ್ಣನ ದಯಾ ಮತ್ತು ಲೀಲೆಯ ಪರಾಕಾಷ್ಠೆಯನ್ನು ಪ್ರತಿನಿಧಿಸುತ್ತದೆ. ಈ ಕ್ಷೇತ್ರವು ಕೇವಲ ಪೌರಾಣಿಕ ಮಹತ್ವವನ್ನೇ ಅಲ್ಲದೆ ಸಾಹಿತ್ಯಕವಾಗಿ ಕೂಡ ಅಪಾರ ಗೌರವವನ್ನು ಹೊಂದಿದೆ. ಏಕೆಂದರೆ ಇದು ತಮಿಳು ರಾಮಾಯಣದ ಕವಿ ಕಂಬನವರ ಜನ್ಮಸ್ಥಳ. ಕವಿ ಕಂಬರು ತಮಿಳು ಸಾಹಿತ್ಯದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಅವರು ಕಂಬ ರಾಮಾಯಣಂ ಮೂಲಕ ತಮಿಳು ಭಾಷೆಗೆ ಅಮರವಾದ ಕಾವ್ಯವೊಂದನ್ನು ಕೊಟ್ಟರು. ತೇರಳಂದೂರಿನ ದೇವಾಲಯದಿಂದ ಸ್ವಲ್ಪ ದೂರದಲ್ಲಿಯೇ ಅವರ ಮನೆ ಕಂಬರ್ ಮೇಡೈ ಎಂದು ಕರೆಯಲ್ಪಡುವ ಸ್ಥಳವಿದೆ. ಇದು ಇಂದಿಗೂ ತಮಿಳು ಸಂಸ್ಕೃತಿ ಮತ್ತು ಭಕ್ತಿ ಸಾಹಿತ್ಯದ ಪವಿತ್ರ ನೆನಪಿನ ಸ್ಥಳವಾಗಿದೆ. ಇಲ್ಲಿನ ಪ್ರಧಾನ ದೇವರು ಶ್ರೀ ದೇವಾದಿರಾಜನ್ ಅಂದರೆ ದೇವತೆಗಳಿಗೂ ದೇವರಾದ ಶ್ರೀಮನ್ನಾರಾಯಣ. ಉತ್ಸವದ ಸಂದರ್ಭದಲ್ಲಿ ದೇವರು ಆಮರು ವೀಯಪ್ಪನ್ ಎಂಬ ಹೆಸರಿನಲ್ಲಿ ಕಾವೇರಿ ತೀರದ ಈ ಪವಿತ್ರ ಕ್ಷೇತ್ರದಲ್ಲಿ ತನ್ನ ಭಕ್ತರಿಗೆ ದರ್ಶನ ನೀಡುತ್ತಾನೆ. ತಾಯಾರ್ ಸೆಂಗಮಲವಳ್ಳಿ ಅಂದರೆ ಕರುಣೆಯ ಮತ್ತು ಸೌಂದರ್ಯದ ರೂಪ. ಈ ಕ್ಷೇತ್ರದ ತೀರ್ಥವೆಂದರೆ ದರ್ಶನ ಪುಷ್ಕರಣಿ ಮತ್ತು ಕಾವೇರಿ ನದಿ. ಭಕ್ತರು ಈ ತೀರ್ಥದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದರೆ ಪಾಪ ವಿಮೋಚನ ಮತ್ತು ಮನಃಶಾಂತಿ ದೊರಕುತ್ತದೆ ಎಂದು ನಂಬಿಕೆ. ದೇವಾಲಯದ ವಿಮಾನವು ಗರುಡ ವಿಮಾನಂ ಎಂದು ಪ್ರಸಿದ್ಧವಾಗಿದೆ. ಇದು ದೇವರ ಶಕ್ತಿ ಮತ್ತು ವೇಗದ ಸಂಕೇತ. ಈ ಕ್ಷೇತ್ರದಲ್ಲಿ ದೇವರು ಹಲವು ಮಹಾಪುರುಷರಿಗೆ ಪ್ರತ್ಯಕ್ಷನಾದನೆಂಬ ನಂಬಿಕೆ ಇದೆ. ಉಪರಿಶರವಸು, ಬ್ರಹ್ಮ,
ಕಾವೇರಿ ದೇವಿ, ಗರುಡ ಮತ್ತು ಅಗಸ್ತ್ಯ ಋಷಿಗಳು ಇಲ್ಲಿ ದರ್ಶನ ಪಡೆದರೆಂದು ಪುರಾಣಗಳು ಹೇಳುತ್ತವೆ. ಈ ಸ್ಥಳವು ದೇವರ ಕೃಪೆಗೆ ಪಾತ್ರರಾದ ಋಷಿ ಮತ್ತು ದೇವತೆಗಳ ಸ್ಮರಣೆಗಳನ್ನು ಜೀವಂತವಾಗಿಡುತ್ತದೆ. ತೇರಳೆಂದೂರಿನ ವೈಶಿಷ್ಟ್ಯವನ್ನು ಆಳ್ವಾರರು ತಮ್ಮ ದಿವ್ಯ ಪ್ರಬಂಧಗಳಲ್ಲಿ ಕೊಂಡಾಡಿದ್ದಾರೆ. ವಿಶೇಷವಾಗಿ ತಿರುಮಂಗೈ ಆಳ್ವಾರ್ ಈ ಕ್ಷೇತ್ರವನ್ನು ಮಂಗಳಶಾಸನ ಮಾಡಿದ್ದಾರೆ. ಅವರು ಈ ಸ್ಥಳದಲ್ಲಿ ಕೃಷ್ಣನ ಕರುಣೆಯ ಲೀಲೆಯನ್ನು ವರ್ಣಿಸುತ್ತಾ, ಭಕ್ತರ ಜೀವನದಲ್ಲಿಯೂ ದೇವರ ದಯೆಯು ಹಸುಗಳ ನಿಷ್ಕಪಟತೆಯಂತೆ ಹರಿಯಲಿ ಎಂಬ ಸಂದೇಶ ನೀಡಿದ್ದಾರೆ. ತೇರಳೆಂದೂರ್ ಕೇವಲ ಒಂದು ದೇವಾಲಯವಲ್ಲ, ಅದು ಪೌರಾಣಿಕ ನಂಬಿಕೆ, ಸಾಹಿತ್ಯ ಪರಂಪರೆ ಮತ್ತು ಭಕ್ತಿಯ ತ್ರಿವೇಣಿ. ಇಲ್ಲಿ ಶ್ರೀಕೃಷ್ಣನು ತನ್ನ ಪ್ರೇಮ ಭಾವದ ರೂಪದಲ್ಲಿ ಕಾಣಿಸುತ್ತಾನೆ, ತಾಯಾರ್ ಕರುಣೆಯ ರೂಪದಲ್ಲಿ ಕಂಗೊಳಿಸುತ್ತಾಳೆ, ಮತ್ತು ಕಾವೇರಿ ನದಿ ಈ ಪವಿತ್ರ ಕ್ಷೇತ್ರಕ್ಕೆ ದಿವ್ಯ ಸ್ಪಂದನ ನೀಡುತ್ತಾಳೆ. ಕಂಬನವರ ಕಾವ್ಯವು, ಆಳ್ವಾರರ ಭಕ್ತಿಯು, ಉಪರಿಶರವಸು ರಾಜನ ಶಾಪ ವಿಮೋಚನೆಯು, ಬ್ರಾಹ್ಮಣ ಶರಣಾಗತಿಯು ಇವೆಲ್ಲವೂ ಸೇರಿ ಈ ಕ್ಷೇತ್ರವನ್ನು ದಿವ್ಯ ಚೈತನ್ಯದ ಕೇಂದ್ರವಾಗಿಸಿದೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರು ದೇವಾದಿ ರಾಜನ ದರ್ಶನದಿಂದ ಆಂತರಿಕ ಶಾಂತಿ, ವಿನಯ ಮತ್ತು ಭಕ್ತಿ ಪಡೆಯುತ್ತಾರೆ. ಕೃಷ್ಣನ ಆಮರು ವಿಯಪ್ಪನ್ ರೂಪ ಭಕ್ತರ ಮನಸ್ಸಿನಲ್ಲಿ ಮಮತೆಯ, ಕರುಣೆಯ ಮತ್ತು ದಯೆಯ ಸಂದೇಶವನ್ನು ಬಿತ್ತುತ್ತದೆ. ಹೀಗೆ ತೇರಳೆಂದೂರ್ ದೇವಾಲಯವು ವೈಷ್ಣವ ಪರಂಪರೆಯ ಒಂದು ಅಮೂಲ್ಯ ರತ್ನ, ದೈವಿಕ ಶಕ್ತಿಯ ಶಾಶ್ವತ ನೆಲೆ ಮತ್ತು ಭಕ್ತಿಯ ಜೀವಂತ ಸಾಕ್ಷಿಯಾಗಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.